ಪ್ರಿಯ ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜಕಾರಣದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಕೇಳಿಬರುತ್ತಿದ್ದ ನಾಯಕತ್ವ ಬದಲಾವಣೆ ಅಥವಾ ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಈಗ ದಿಕ್ಕನ್ನು ಬದಲಿಸಿದೆ. ಈಗ ವಿಧಾನಸೌಧದ ಪಡಸಾಲೆಗಳಲ್ಲಿ ಮೊಳಗುತ್ತಿರುವ ಅತಿ ದೊಡ್ಡ ಶಬ್ದವೆಂದರೆ ಅದು ಸಚಿವ ಸಂಪುಟ ಪುನರ್ರಚನೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ತಮ್ಮ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಮಾಡಲು ತಯಾರಿ ನಡೆಸಿದ್ದಾರೆ. ಈ ಸರ್ಜರಿ ಎಷ್ಟು ದೊಡ್ಡದಾಗಿರಲಿದೆ ಎಂದರೆ ಸುಮಾರು 12 ಮಂತ್ರಿಗಳಿಗೆ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ದೆಹಲಿ ಹೈಕಮಾಂಡ್ ಈ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯೇ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಪೈಪೋಟಿ ಇಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ? ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಸಚಿವ ಸಂಪುಟದಿಂದ ಹೊರಹೋಗುವ ವಿಕೆಟ್ಗಳು ಯಾರು ಮತ್ತು ಹೊಸದಾಗಿ ಇನ್ ಆಗುವ ಆ 15 ಅದೃಷ್ಟವಂತರು ಯಾರು ಎಂಬುದನ್ನು ಕಂಪ್ಲೀಟ್ ಆಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಖಾಲಿ ಇರುವ 3 ಸ್ಥಾನಗಳ ರಹಸ್ಯ. ಸಂಪುಟ ಪುನರ್ರಚನೆಯ ಮಾತು ಬಂದಾಗ ಮೊದಲು ನೆನಪಾಗುವುದು ಖಾಲಿ ಇರುವ ಆ 3 ಕುರ್ಚಿಗಳು. ಬಳ್ಳಾರಿಯ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದ ಸುಳಿಯಲ್ಲಿ ಸಿಲುಕಿ ತಮ್ಮ ಸ್ಥಾನವನ್ನು ಕಳೆದುಕೊಂಡರು. ಇದು ಸಂಪುಟದ ಮೊದಲ ವಿಕೆಟ್ ಎಂದೇ ಕರೆಯಲ್ಪಟ್ಟಿತು. ಎರಡನೆಯದಾಗಿ ತುಮಕೂರಿನ KN ರಾಜಣ್ಣ ಅವರ ಸ್ಥಾನವು ಈಗ ಚರ್ಚೆಯಲ್ಲಿದೆ. ಇನ್ನು ಮೂರನೆಯದಾಗಿ ಹಿರಿಯೂರು ಕ್ಷೇತ್ರದ ಶಾಸಕರಾಗಿದ್ದ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ಒಂದು ಸ್ಥಾನ ತೆರವಾಗಿದೆ. ಈ 3 ಸ್ಥಾನಗಳ ಮೇಲೆ ಈಗ ಘಟಾನುಘಟಿಗಳ ಕಣ್ಣು ಬಿದ್ದಿದೆ. ಕುತೂಹಲದ ಸಂಗತಿ ಎಂದರೆ ಜೈಲಿಗೆ ಹೋಗಿ ಬಂದ ನಾಗೇಂದ್ರ ಅವರು ತಮಗೆ ಮತ್ತೆ ಸ್ಥಾನ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಇವರ ಪರವಾಗಿ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಇವರ ಎದುರಾಳಿಯಾಗಿ ಕಂಪ್ಲಿಯ GN ಗಣೇಶ್ ಅವರೂ ಕೂಡ ರೇಸ್ನಲ್ಲಿದ್ದಾರೆ. ಇತ್ತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಈಗ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಹೆಸರು ಸದ್ದು ಮಾಡುತ್ತಿದೆ. ರಂಗನಾಥ್ ಅವರು DK ಶಿವಕುಮಾರ್ ಅವರ ಸಂಬಂಧಿಯೂ ಕೂಡ ಆಗಿರುವುದು ಈ ರೇಸ್ಗೆ ಹೊಸ ಆಯಾಮ ನೀಡಿದೆ. ಮಂತ್ರಿಗಳಿಗೆ ಗಂಡಾಂತರ, ಯಾರು ಆ ಔಟ್ಲಿಸ್ಟ್ ನಾಯಕರು? ಕೇವಲ 3 ಸ್ಥಾನಗಳನ್ನು ತುಂಬುವುದಷ್ಟೇ ಮುಖ್ಯಮಂತ್ರಿಗಳ ಗುರಿಯಲ್ಲ. ಅವರು ಈಗ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮಂತ್ರಿಗಳನ್ನು ಬದಲಿಸಲು ಮುಂದಾಗಿದ್ದಾರೆ. ಹೈಕಮಾಂಡ್ ಹಾಕಿಕೊಟ್ಟಿರುವ ಮಾನದಂಡಗಳ ಪ್ರಕಾರ ಯಾರು ನಾಮಕಾವಾಸ್ತೆ ಮಂತ್ರಿಗಳಾಗಿದ್ದಾರೆ, ಯಾರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಮತ್ತು ಯಾರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿವೆ ಅಂತವರನ್ನು ಕೈ ಬಿಡಲಾಗುವುದು. ಈ ಪಟ್ಟಿಯಲ್ಲಿ ಮೊದಲ ಹೆಸರು ಕೇಳಿ ಬರುತ್ತಿರುವುದು ಭೈರತಿ ಸುರೇಶ್ ಅವರದ್ದು. ಅವರು ಇಲಾಖೆಗಿಂತ ಹೆಚ್ಚಾಗಿ ಸೂಪರ್ CM ಆಗಿ ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಶಾಸಕರಿಂದಲೇ ಬಂದಿದೆ. ಇನ್ನು ವಯಸ್ಸಿನ ಕಾರಣಕ್ಕೆ KH ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಸಿಗಬಹುದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ತಪ್ಪು ಮಾಹಿತಿ ನೀಡಿ ಪಕ್ಷಕ್ಕೆ ಮುಜುಗರ ತಂದಿರುವುದು ಮತ್ತು ಸರ್ಕಾರಕ್ಕೆ ಹೊಸ ಇಮೇಜ್ ತರುವಲ್ಲಿ ವಿಫಲರಾಗಿರುವುದು ಅವರ ಸ್ಥಾನಕ್ಕೆ ಕುತ್ತು ತಂದಿದೆ ಎನ್ನಲಾಗುತ್ತಿದೆ. ಶಿಕ್ಷಣ ಇಲಾಖೆಯ ಗೊಂದಲಗಳನ್ನು ನಿಭಾಯಿಸಲು ಸಾಧ್ಯವಾಗದ ಮಧು ಬಂಗಾರಪ್ಪ ಮತ್ತು ಅಬಕಾರಿ ಇಲಾಖೆಯ ಲಂಚದ ಆರೋಪ ಹೊತ್ತಿರುವ RB ತಿಮ್ಮಾಪುರ್ ಅವರ ಹೆಸರು ಕೂಡ ಔಟ್ ಲಿಸ್ಟ್ನಲ್ಲಿದೆ. ಕುಟುಂಬ ರಾಜಕಾರಣ ಮತ್ತು ಹೊಸಬರಿಗೆ ಅವಕಾಶ. ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ಒಂದು ಮುಖ್ಯ ಬದಲಾವಣೆ ಎಂದರೆ ಅದು ಅಧಿಕಾರ ವಿಕೇಂದ್ರೀಕರಣ. ಉದಾಹರಣೆಗೆ SS ಮಲ್ಲಿಕಾರ್ಜುನ್ ಅವರನ್ನು ನೋಡಿ. ಅವರ ಮನೆಯಲ್ಲಿ ಪತ್ನಿ ಸಂಸದೆ, ಮಗ ಶಾಸಕ, ಇವರು ಸಚಿವರು. ಹೀಗೆ ಎಲ್ಲವೂ ಒಂದೇ ಕುಟುಂಬಕ್ಕೆ ಇರುವುದು ಪಕ್ಷ ಸಂಘಟನೆಗೆ ಅಡ್ಡಿಯಾಗುತ್ತಿದೆ ಎಂಬುದು ಹೈಕಮಾಂಡ್ ಲೆಕ್ಕಾಚಾರ. ಹೀಗಾಗಿ ಮಲ್ಲಿಕಾರ್ಜುನ್ ಅವರನ್ನು ಕೈಬಿಟ್ಟು ಸಮತೋಲನ ಕಾಯ್ದುಕೊಳ್ಳಬಹುದು ಎನ್ನಲಾಗುತ್ತಿದೆ. ಇನ್ನು ಹಿರಿಯ ನಾಯಕ BK ಹರಿಪ್ರಸಾದ್ ಅವರ ವಿಷಯಕ್ಕೆ ಬಂದರೆ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಅವರ ಹಿರಿತನ ಮತ್ತು ಪಕ್ಷ ನಿಷ್ಠೆಯನ್ನು ಪ್ರಶ್ನಿಸುವವರು ಯಾರೂ ಇಲ್ಲ. ಸ್ವತಃ DK ಶಿವಕುಮಾರ್ ಅವರಿಗೂ ಇದನ್ನು ವಿರೋಧಿಸಲು ಸಾಧ್ಯವಾಗುತ್ತಿಲ್ಲ. ವಿಧಾನ ಪರಿಷತ್ನಿಂದ ಸಲೀಂ ಅಹಮದ್ ಅವರಂತಹ ಮುಖಗಳು ಕೂಡ ಮಂತ್ರಿಗಿರಿಗೆ ಟ್ರೈ ಮಾಡುತ್ತಿವೆ. ಮುಸ್ಲಿಂ ಸಮುದಾಯದಲ್ಲಿ ಪ್ರಾಬಲ್ಯ ಸಾಧಿಸಲು ತನ್ವೀರ್ ಸೇಠ್ ಅವರನ್ನು ಸಂಪುಟಕ್ಕೆ ತಂದು ದಾವಣಗೆರೆ ವಿಷಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪ ಎದುರಿಸುತ್ತಿರುವ ಜಮೀರ್ ಅಹಮದ್ ಖಾನ್ ಅವರ ಅಧಿಕಾರವನ್ನು ಕಡಿತಗೊಳಿಸುವ ಪ್ಲಾನ್ ಕೂಡ ನಡೆಯುತ್ತಿದೆ. ಮಂಡ್ಯ ಮತ್ತು ಮೈಸೂರು ಬದಲಾಗಲಿರುವ ಸಮೀಕರಣ. ಮಂಡ್ಯ ಮತ್ತು ಮೈಸೂರು ಭಾಗದ ರಾಜಕೀಯ ಬಹಳ ಕುತೂಹಲಕಾರಿಯಾಗಿದೆ. ಮಂಡ್ಯದ ಚೆಲುವರಾಯಸ್ವಾಮಿ ಅವರನ್ನು ಕೈಬಿಟ್ಟು ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮಾತುಗಳು ಕೇಳಿಬರುತ್ತಿವೆ. ಇದರಿಂದಾಗಿ ಮೈಸೂರಿನಲ್ಲಿರುವ ಸಿದ್ದರಾಮಯ್ಯ ಅವರ ಆಪ್ತ HC ಮಹದೇವಪ್ಪ ಅವರಿಗೆ ಕೊಡಲಿ ಪೆಟ್ಟು ಬೀಳಬಹುದು. ಹಿರಿಯರು ಎಂಬ ಕಾರಣಕ್ಕೆ ಇಷ್ಟು ದಿನ ಇರಿಸಿಕೊಂಡಿದ್ದ ಮಹದೇವಪ್ಪ ಅವರಿಗೆ ಈ ಬಾರಿ ವಿಶ್ರಾಂತಿ ನೀಡುವುದು ಗ್ಯಾರಂಟಿ ಎನ್ನಲಾಗುತ್ತಿದೆ.
ಇನ್ನು ವಿಜಯನಗರದ ಶಾಸಕ ಕೃಷ್ಣಪ್ಪ ಅವರು ಸಿದ್ದರಾಮಯ್ಯ ಅವರ ದಶಕಗಳ ಗೆಳೆಯರಾಗಿರುವುದರಿಂದ ಅವರಿಗೆ ಒಕ್ಕಲಿಗ ಕೋಟಾದಲ್ಲಿ ಅವಕಾಶ ಸಿಗಬಹುದು. ಶಿವಾನಂದ ಪಾಟೀಲ್, ಆರ್.ಬಿ. ತಿಮ್ಮಾಪುರ್ ಇವರೆಲ್ಲರೂ ತಮ್ಮ ಇಲಾಖೆಗಳಲ್ಲಿ ಸರಿಯಾದ ಕೆಲಸ ಮಾಡುತ್ತಿಲ್ಲ ಎಂಬ ದೂರಿದೆ. ಶಾಸಕರು ಕೂಡ ಸಚಿವರ ಮೇಲೆ ಕೆಂಡಾಮಂಡಲವಾಗಿದ್ದಾರೆ. ಶಾಸಕರ ಕೈಗೆ ಸಚಿವರು ಸಿಗಲ್ಲ, ನಮ್ಮ ಮಾತು ಕೇಳಲ್ಲ ಎಂಬ ದೂರು ಹೈಕಮಾಂಡ್ ತಲುಪಿದೆ. ದೆಹಲಿಯ ಅಂತಿಮ ತೀರ್ಪು. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಮುಂದಿನ ವಾರ ದೆಹಲಿಗೆ ಹೋಗಲಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ಹಿಂದೆಯೇ ಸಂಪುಟ ಪುನರ್ರಚನೆಗೆ ಅನುಮತಿ ನೀಡಿದ್ದರಿಂದ ಈ ಬಾರಿ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವುದು ಖಚಿತ. ಕೇರಳದ ರಾಜಕೀಯ ಬೆಳವಣಿಗೆಗಳು ಮುಗಿದ ತಕ್ಷಣ ಕರ್ನಾಟಕದ ಹೊಸ ಸಂಪುಟ ರಚನೆಯಾಗಲಿದೆ. ಇದು ಕೇವಲ ಬದಲಾವಣೆಯಲ್ಲ, 2028ರ ಚುನಾವಣೆಗೆ ಕಾಂಗ್ರೆಸ್ ನಡೆಸುತ್ತಿರುವ ಪೂರ್ವ ತಯಾರಿ ಕೂಡ ಹೌದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಸಂಪುಟದಿಂದ ಯಾರು ಹೊರಗೆ ಹೋಗಬೇಕು? ಯಾರಿಗೆ ಹೊಸದಾಗಿ ಅವಕಾಶ ಸಿಗಬೇಕು? ಚೆಲುವರಾಯಸ್ವಾಮಿ ಅಥವಾ ಮಧು ಬಂಗಾರಪ್ಪ ಅವರ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನ್ನಿಸುತ್ತಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರಾಜಕೀಯದ ಇಂತಹ ಮತ್ತಷ್ಟು ಆಳವಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.